ವೀಕೆಂಡ್ ದಿನವೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆಯನ್ನ ಹಮ್ಮಿಕೊಂಡಿದ್ದಾರೆ. ಸಾರ್ವಜನಿಕರ ಜೊತೆ ಸಂವಾದವನ್ನು ನಡೆಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ಕೋರಮಂಗಲ ವೀರ ಯೋಧರ ಉದ್ಯಾನವನದಲ್ಲಿ ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ವೀಕೆಂಡ್ ದಿನವೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆಯನ್ನ ಹಮ್ಮಿಕೊಂಡಿದ್ದಾರೆ. ಸಾರ್ವಜನಿಕರ ಜೊತೆ ಸಂವಾದವನ್ನು ನಡೆಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ಕೋರಮಂಗಲದಲ್ಲಿ ಒಂದು ಜಾಥಾವನ್ನ ನಡೆಸ್ತಾ ಇದ್ದಾರೆ. ವೀಕೆಂಡ್ ದಿನವೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಬೆಂಗಳೂರು ನಡಿಗೆಯನ್ನ ಹಮ್ಮಿಕೊಂಡಿದ್ರು. ಸಾರ್ವಜನಿಕರ ಜೊತೆ ಈಗಾಗಲೇ ಸಂವಾದವನ್ನ ಕೂಡ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತು ಕೋರಮಂಗಲದ ವೀರ ಯೋಧರ ಉದ್ಯಾನವನದಲ್ಲಿ ನಡಿಗೆಯನ್ನ ಹಮ್ಮಿಕೊಂಡಿದ್ರು. ನಿನ್ನೆ ಟಿಸಿ ಪಾಳ್ಯದ ವೆಂಕಯ್ಯ ಇಕೋನಲ್ಲಿ ನಡಿಗೆಯನ್ನ ಹಮ್ಮಿಕೊಂಡಿದ್ರು. ಎರಡನೇ ದಿನಕ್ಕೆ ಕಾಲಿಟ್ಟಿರುವಂತಹ ಬೆಂಗಳೂರು ಡಿಕೆಶಿ ನಡಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ನಾಗರಿಕರ ಸಮಸ್ಯೆಗಳನ್ನ ನೇರವಾಗಿ ಆಲಿಸಿ ಸ್ಥಳದಲ್ಲಿಯೇ ಪರಿಹಾರವನ್ನು ಹುಡುಕುವ ಉದ್ದೇಶದಿಂದ ಬೆಂಗಳೂರು ನಡಿಗೆ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆಯಿಂದ ಈ ಕಾರ್ಯಕ್ರಮ ಆರಂಭ ಆಗಿದೆ. ಇವತ್ತಿಗೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ಭಾನುವಾರ ವೀಕೆಂಡ್ ಆಗಿದ್ರು ಕೂಡ ಜಾಥಾವನ್ನು ನಡೆಸ್ತಾ ಇದ್ದಾರೆ. ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತು ಬೆಳಗ್ಗೆ 7 ಗಂಟೆಗೆ ಈ ನಡಿಗೆ ಕಾರ್ಯಕ್ರಮ ಏನಿತ್ತು ಅದು ಆರಂಭ ಆಗಿತ್ತು. ಅಧಿಕಾರಿಗಳು ಹಾಗೂ ಸಾರ್ವಜನಿಕ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಿದ್ರು. ಈ ವೇಳೆ ನಾಗರಿಕರಿಂದ ಸ್ಥಳೀಯ ಸಮಸ್ಯೆಗಳು ಏನಿದೆ ಆ ಕುರಿತು ನೇರ ಪ್ರತಿಕ್ರಿಯೆಯನ್ನ ಸಂಗ್ರಹಿಸಿ ಪರಿಹಾರವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಸಂವಾದವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಸಾಕಷ್ಟು ಜನರು ಇದರಲ್ಲಿ ಭಾಗಿಯಾಗಿದ್ರು. ಅವರ ಜೊತೆ ಏನೇನು ಸಮಸ್ಯೆ ಇದೆ, ವಾರ್ಡ್ನಲ್ಲಿ ಏನೇನು ಸಮಸ್ಯೆ ಇದೆ, ಏನು ಬೆಂಗಳೂರಿನಲ್ಲಿ ಗುಂಡಿ ಸಮಸ್ಯೆ ಕೂಡ ಜಾಸ್ತಿ ಇದೆ, ಅದನ್ನು ಕೂಡ ಬಗೆಹರಿಸ್ತೀವಿ ಅಂತ ಭರವಸೆ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರು ನಡಿಗೆ ಅಭಿಯಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಭಾಗಿಯಾಗಿದ್ದಾರೆ. ಕೋರಮಂಗಲದ ವೀರ ಯೋಧ ಉದ್ಯಾನವನದಲ್ಲಿ ಕಾರ್ಯಕ್ರಮ ಈಗಾಗಲೇ ಆರಂಭ ಆಗಿದೆ. ನಾಗರಿಕರೊಂದಿಗೆ ಸಂವಾದವನ್ನು ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ವೇಳೆ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಏನೇನು ಸಮಸ್ಯೆ ಇದೆ ಅಂತ ಕೇಳಿಕೊಂಡು ಅದಕ್ಕೆ ಪರಿಹಾರವನ್ನ ನೀಡುವ ಭರವಸೆಯನ್ನು ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ನಾಗರಿಕರ ಸಮಸ್ಯೆಗಳನ್ನ ನೇರವಾಗಿ ಆಲಿಸಿ ಸ್ಥಳದಲ್ಲಿಯೇ ಪರಿಹಾರವನ್ನ ಹುಡುಕುವ ಉದ್ದೇಶದಿಂದ ಬೆಂಗಳೂರು ನಡಿಗೆ ಕಾರ್ಯಕ್ರಮ ನಡೀತಾ ಇದೆ. ಇದು ನಿನ್ನೆಯಿಂದ ಆರಂಭ ಆಗಿದೆ. ನಿನ್ನೆ ಟಿಸಿ ಪಾಳ್ಯದ ವೆಂಕಯ್ಯ ಇಕೋನಲ್ಲಿ ಈ ನಡಿಗೆ ಕಾರ್ಯಕ್ರಮ ಏನಿತ್ತು ಅದು ಆರಂಭ ಆಗಿತ್ತು. ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಬೆಂಗಳೂರಿನ ಅಂದ್ರೆ ಕೋರಮಂಗಲದ ವೀರ ಯೋಧರ ಉದ್ಯಾನವನದಲ್ಲಿ ಈ ನಡಿಗೆ ಕಾರ್ಯಕ್ರಮ ಏನಿತ್ತು ಅದನ್ನ ಹಮ್ಮಿಕೊಂಡಿದ್ರು. ಬೆಳಗ್ಗೆ 7 ಗಂಟೆಗೆ ಈಗಾಗಲೇ ಕಾರ್ಯಕ್ರಮ ಕೂಡ ಆರಂಭ ಆಗಿದೆ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾಗರಿಕರೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂವಾದವನ್ನು ನಡೆಸಿದ್ದಾರೆ. ಏನೇನು ಸಮಸ್ಯೆ ಇದೆ, ನಿಮ್ಮ ವಾರ್ಡ್ಗಳಲ್ಲಿ ಏನೇನು ಸಮಸ್ಯೆ ಇದೆ, ರೋಡ್ ಸಮಸ್ಯೆ ಇದೆಯಾ, ನೀರು ಬರ್ತಿದ್ಯಾ, ಹೀಗೆ ಸಾರ್ವಜನಿಕರಿಗೆ ಏನೇನು ಸಮಸ್ಯೆ ಇದೆ ಎಲ್ಲಾ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಆದಷ್ಟು ಬೇಗ ಪರಿಹಾರವನ್ನ ನೀಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಭರವಸೆಯನ್ನ ನೀಡಿದ್ದಾರೆ. ಇದನ್ನ ಮಾಡಕ್ ಸಾಧ್ಯ ಅಂತ ಹೇಳಿ ಎಲ್ಲ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರಿಗೂ ಸುಮಾರು 180 ಜನ ಕೊಟ್ಟಿದ್ದಾರೆ. ಕೆಲವು ನನಗೆ ವಾಕ್ ಮಾಡಬೇಕಾದ್ರು ಕೆಲವು ತಿಳಿಸಿದ್ದಾರೆ. ಶಾಂತಿನಗರ ಹೌಸಿಂಗ್ ಸೊಸೈಟಿ ವಿಚಾರ ಇರ್ಬೋದು, ಸ್ಯಾನಿಟರಿ ಲೈನು, ಫ್ಲಡ್ ಏರಿಯಾ, ಸೈಕ್ಲಿಂಗ್ ಕಾರ್ಡರು, ಟ್ರೀ, ಆಮೇಲೆ ಏರ್ಪೋರ್ಟ್ಗೆ ಬಸ್ಸು, ಇವೆಲ್ಲ ಕೂಡ, ಮತ್ತು ಕೆಲವು ವಾಟರ್ ಬಿಲ್ ವಿಚಾರದಲ್ಲಿ, ಕೋರಮಂಗಲ ಮೆಟ್ರೋ ಲೈನು, ನ್ಯೂ ಪ್ರಾಜೆಕ್ಟ್ಸು, ಇವೆಲ್ಲ ಕೂಡ ಕೆಲವೆಲ್ಲ ಕೊಟ್ಟಿದ್ದೀರಿ. ಕಸದ ವಿಚಾರ ಕೊಟ್ಟಿದ್ದೀರಿ, STP ವಿಚಾರ ಕೊಟ್ಟಿದ್ದೀರಿ, ಈ ಖಾತಾ ಕೊಟ್ಟಿದ್ದೀರಿ, ಬೆಳ್ಳಂದೂರು ಲೇಕ್ ಬಗ್ಗೆ ಕೊಟ್ಟಿದ್ದೀರಿ, ಡ್ರಗ್ ಅಡಿಕ್ಷನ್ ಬಗ್ಗೆ ತಿಳಿಸಿದ್ದೀರಿ, ಮಾಡೆಲ್ ಕಾರ್ಪೊರೇಷನ್ ಅದು ಕೂಡ ಮಾತಾಡಿದ್ದೀರಿ, ವೆಹಿಕಲ್ ಯಾವ ರೀತಿ ಸೇರ್ಬೇಕು, ಲಾಸ್ಟ್ ಮೈಲ್ ವೆಹಿಕಲ್ ಬಗ್ಗೆ ಹೇಳಿದಿರಿ, ಖಾತಾ ಸ್ಕೂಲ್ಸ್ ಯಾವ ರೀತಿ ಅಡಾಪ್ಟ್ ಮಾಡ್ಕೋಬಹುದು ಅಂತ ಹೇಳಿದಿರಿ. ಸೊ ಈ ರೀತಿ ಫುಟ್ಪಾತ್ ಬಗ್ಗೆ ಕೊಟ್ಟಿದ್ದೀರಿ, CA ಸೈಟ್ ಬಗ್ಗೆ ಕೊಟ್ಟಿದ್ದೀರಿ.